ನಮಸ್ತೆ ಆತ್ಮೀಯ ರೈತ ಬಾಂಧವರೇ. ಇವತ್ತು ನಾವು ಬೆಂಗಳೂರು ಉತ್ತರ ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ರವೀಂದ್ರ ಅವರ ಬದನೆ ತೋಟದಲ್ಲಿದ್ದೀವಿ. ರವೀಂದ್ರ ಅವರು ಬದನೆ ತೋಟಕ್ಕೆ ರೆಡಿ ಫಾರ್ಮು, ವಿವಾ, ಪ್ಲಾಂಟಫಾಲ್ 2020, KMS, MC ಎಕ್ಸ್ಟ್ರಾ, MC ಸೆಟ್, ಕ್ಯಾಲ್ಬಿಟ್ಸಿ, ಟೆಲೆಟೆ, ಪ್ಲಾಂಟಫಾಲ್ 1054-10 ಜೊತೆಗೆ ಬ್ರೆಕ್ಸಿಲ್ ಪ್ಲೇಸ್ ಇವಿಷ್ಟು ಬಳಕೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ರಿಸಲ್ಟ್ ಹೆಂಗೆ ಅನಿಸ್ತು ಸರ್? ಇದು ನಾವು ಯೂಸ್ ಮಾಡಿರೋದ್ರಿಂದ ಸಣ್ಣದ್ರೊಳಗೆ ರಾಡಿ ಫಾರ್ಮ್ ಯೂಸ್ ಮಾಡ್ತಾಯಿದ್ದು. ರಾಡಿ ಫಾರ್ಮಲ್ಲಿ ಬೇರ್ ಚೆನ್ನಾಗಿ ಬರ್ತಾಯಿತ್ತು. ಅದಾದಮೇಲೆ ನಾವು ಮೆಗಾಫಾಲ್ ಯೂಸ್ ಮಾಡಿದ್ದೀವಿ. ಮೆಗಾಫಾಲಿಂದ ನಮಗೆ ಬಳ್ಳಿ ಚೆನ್ನಾಗಿ ಬರ್ತಾಯಿದೆ, ಎಲೆ ಸ್ಮೂತ್ ಆಗ್ತಾಯಿತ್ತು, ಹಸಿರು ಬರ್ತಾಯಿತ್ತು. ಅದರಿಂದ ಚೆನ್ನಾಗಿ ಬರ್ತಾಯಿದೆ ನಮಗೆ. ಅದಾದಮೇಲೆ ನಾವು ಇದು ಮಾಡಿದ್ದೀವಿ, ಕೆಂಡಲ್ ರೂಟ್ ಯೂಸ್ ಮಾಡಿದ್ದೀವಿ. ಕೆಂಡಲ್ ರೂಟಿಂದ ವಿಲ್ಟು ಕಮ್ಮಿ ಮಾಡಿದೆ, ಬೇರ್ ಚೆನ್ನಾಗಾಗಿದೆ. ಈ ವ್ಯಾಲ್ಯಾಗ್ರೋ ಉತ್ಪನ್ನಗಳು ರಿಸಲ್ಟ್ ಚೆನ್ನಾಗಿ ಬಂದಿದೆ ಸರ್ ನಮಗೆ. ಹೌದಾ? ಹೌದು. ವ್ಯಾಲ್ಯಾಗ್ರೋ ಉತ್ಪನ್ನಗಳು ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ. ಅದ್ರ ಜೊತೆಗೆ ಫಲಿತಾಂಶ ಗರಿಷ್ಠ ಮಟ್ಟದಾಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಆದರೆ ಈ ತೋಟದಲ್ಲಿರುವಂತ ಕೆಲವು ಸಮಸ್ಯೆಗಳನ್ನ ವಿಶ್ಲೇಷಣೆ ಮಾಡಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ತೋಟ ನಾಟಿ ಮಾಡಿ ಒಂದು 40 ದಿವಸಕ್ಕೆ ಸ್ವರ್ಗರೋಗ ಕಾಣಿಸ್ಕೊಳಕ್ ಶುರುವಾಯಿತು. ಹೌದಾ? ಆ ಸ್ವರ್ಗರೋಗ ಕಾಣಿಸ್ಕೊಂಡ ತಕ್ಷಣ ನಾವು ಈ ಕೆಂಡಲ್ ರೂಟು ಜೊತೆಗೆ ಒಂದು ಶಿಲೀಂಧ್ರನಾಶಕ ಇದನ್ನ ನಾವು ಶಿಫಾರಸ್ ಮಾಡಿದ್ವಿ ಪ್ರಾಥಮಿಕ ಹಂತದಲ್ಲಿ. ಅದ್ರ ತಕ್ಕನಾಗಿ ಇವರು ಕೆಂಡಲ್ ರೂಟ್ ಮತ್ತು ಶಿಲೀಂಧ್ರನಾಶಕನ ಎರಡನ್ನೂ ಡ್ರಿಪ್ ಮೂಲಕ ನೀಡಿದ್ರು ಪ್ರಾಥಮಿಕ ಹಂತದಲ್ಲಿ. ಈ ಕೆಂಡಲ್ ರೂಟ್ ಇದೆಯಲ್ಲ, ಇದು ಬೇರುಗಳ ಬೆಳವಣಿಗೆಗೆ ಸಹಕಾರಿ ಮಾಡುತ್ತೆ. ಅದರ ಜೊತೆಗೆ ಸಸಿಗೆ ಒಂದು ರೋಗ ನಿರೋಧಕ ಶಕ್ತಿ ಕೊಡುತ್ತೆ. ಇನ್ನೊಂದೆಡೆ ಈ ಶಿಲೀಂಧ್ರನಾಶಕಗಳು ಶಿಲೀಂಧ್ರ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಇವೆರಡರ ಒಂದು ಸಂಯೋಜಿತ ಕ್ರಿಯೆಯಿಂದ ನೀವು ಸ್ವರ್ಗರೋಗನ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಕೊಂಡಿದ್ದೀರಾ. ಹೌದಾ? ಎರಡನೇ ಪ್ರಮುಖವಾದ ಅಂಶ ಏನಂದ್ರೆ, ಈ ತೋಟದಲ್ಲಿ ಯಾವತ್ತೆಲ್ಲ ಈ ಬದನೆಯಲ್ಲಿ ಸ್ವರ್ಗರೋಗ ಕಾಣಿಸ್ಕೊಳ್ಳುತ್ತೋ, ರೈತರು ಎದುರಿಸುವಂತ ಜ್ವಲಂತ ಸಮಸ್ಯೆ ಏನಂದ್ರೆ ಫ್ಲವರ್ ಡ್ರಾಪ್. ಸಿಕ್ಕಾಪಟ್ಟೆ ಫ್ಲವರ್ ಡ್ರಾಪ್ ಆಗೋದು. ಆವಾಗ ನೀವು ಸ್ಕ್ರೀನ್ ಅಲ್ಲಿ ಬಹುಶಃ ನೋಡ್ತಿರ್ಬೋದು ಅನ್ಸುತ್ತೆ. ಈ ಫ್ಲವರ್ ಡ್ರಾಪ್ ಆದಾಗ ರೈತರು ನಾವು ಏನ್ ಶಿಫಾರಸ್ ಮಾಡಿದ್ವಿ ಅಂದ್ರೆ MC ಸೆಟ್ ಜೊತೆಗೆ ಕ್ಯಾಲ್ಬಿಟ್ಸಿ ಇವೆರಡನ್ನ ನಾವು ರೆಕಮೆಂಡ್ ಮಾಡಿದ್ವಿ. ನಿಮ್ಗೆ ಹೇಗನ್ಸ್ತು MC ಸೆಟ್ ಇಂದ? MC ಸೆಟ್ ಇಂದ ಹೂವು ಡ್ರಾಪ್ ಚೆನ್ನಾಗಿ ಉಳಿತಾ ಇದಾಗಿತ್ತು ಸರ್ ನಮ್ಗೆ. ಹೂವು ಚೆನ್ನಾಗಿ ಬರ್ತು, ಕಾಯಿ ಚೆನ್ನಾಗಿ ಕಚ್ಚಿತ್ತು, ಚೆನ್ನಾಗಿ ಬರ್ತಾ ಇತ್ತು. ಆಮೇಲೆ ಕ್ಯಾಲ್ಬಿಟ್ಸ್ ಇಂದ ನೀವು ಹಣ್ಣಿನ ಗಾತ್ರದಲ್ಲಿ ಏನಾದ್ರು ಬದಲಾವಣೆ ನೋಡಿದ್ರೆ? ಕಾಯಿ ಸ್ವಲ್ಪ ದಪ್ಪ ಬರ್ತಾ ಇತ್ತು ಬೇಗ. ಹೌದಾ? ಅಂದ್ರೆ ಕ್ಯಾಲ್ಬಿಟ್ಸ್ ಇದೆಯಲ್ಲ, ಕ್ಯಾಲ್ಸಿಯಂ ಆಕ್ಸೈಡ್ ಫಾರ್ಮುಲೇಷನ್ ಇರೋ ಕ್ಯಾಲ್ಸಿಯಂ ಇದು. ಅದ್ ನೀಡಿದಾಗ ಹಣ್ಣಿನ ಹೊರಗಡೆ ಪದ್ರ ಇದೆಯಲ್ಲ, ಅದು ದಪ್ಪ ಬರುತ್ತೆ. ಆವಾಗ ಹಣ್ಣು ದೀರ್ಘಾವಧಿ ಬಾಳಿಕೆ ಬರುತ್ತೆ. ಎರಡನೇದೇನಂದ್ರೆ, ಈ ಹಣ್ಣಿನ ಸೀಳುವಿಕೆ ಇದೆಯಲ್ಲ, ಅದು ಕೂಡ ಕ್ಯಾಲ್ಸಿಯಂ ಇಂದ ತಡೆಗಟ್ಟುತ್ತೆ. ಇದನ್ನೇ ನೀವು ಗಮನಿಸಿದೀರಿ ಅನ್ಸುತ್ತೆ. ಮೂರನೇ ಪ್ರಮುಖವಾದ ವಿಶೇಷ ಏನಂದ್ರೆ ಅಂದ್ರೆ, ಈ ತೋಟ ಇದೆಯಲ್ಲ, ಇಲ್ಲಿ ಸ್ವಲ್ಪ ನೀರಿನ ಬಸುವಿಕೆ ಸಮಸ್ಯೆ ಇದೆ. ಅತಿಯಾದಂತ ಮರಳು ಇರೋದ್ರಿಂದ ನೀರು ಬಸ್ದೋಗೋದು ಸ್ವಲ್ಪ ಕಷ್ಟ ಸಾಧ್ಯ ಸ್ನೇಹಿತರೆ. ಹಿಂಗಿದ್ದಾಗ ಬೇರಿನ ಉಸಿರಾಟಕ್ಕೂ ಕೂಡ ತೊಂದರೆ ಆಗುತ್ತೆ. ಆವಾಗ ನಾವು ಟೆಲೆಟೆಯನ್ನ ರೆಕಮೆಂಡ್ ಮಾಡಿದ್ವಿ. ನಿಮ್ಮಲ್ಲಿ ಟೆಲೆಟೆಯನ್ನ ನಿಮ್ಗೆ ಹೇಳಿದ್ವಿ. ಈ ಟೆಲೆಟೆಯಿಂದ ನಿಮ್ಗೆ ಏನ್ ಅನಿಸ್ತು? ಟೆಲೆಟೆ ಬಿಟ್ಮೇಲೆ ಸ್ವಲ್ಪ ವಾಟರ್ ಬ್ಯಾಲೆನ್ಸ್ ಆಯ್ತು ಸರ್. ಅದು ವಾಟರ್ ಬ್ಯಾಲೆನ್ಸ್ ಆಯ್ತು. ಆಮೇಲೆ ನೀವು ಫ್ಲವರ್ ಸೆಟ್ಟಿಂಗ್ ಅಲ್ಲಿ, ಫ್ರೂಟ್ ಸೆಟ್ಟಿಂಗ್ ಅಥವಾ ಇಳುವರಿಲಿ ಏನಾದ್ರು ಬದಲಾವಣೆ ನೋಡಿದ್ರೆ ಟೆಲೆಟೆಯಿಂದ ಬಿಟ್ಟಿದೀವಿ ಸರ್. ಇನ್ನ ಇದು ಬರಬೇಕು, ನಮ್ಗೆ ರಿಸಲ್ಟ್ ಬರಬೇಕು. ಹೌದು. ಒಟ್ಟಾರೆ ನೀವು ಹಿಂದಿನ ಬೆಳೆಗಳ ಬಿಟ್ಟಿದ್ವಿ, ಅದ್ರಲ್ಲಿ ಬಂದಿತ್ತು. ನೋಡಿ ಸ್ನೇಹಿತರೆ, ಒಂದು ಉತ್ಪನ್ನ ಹಲವಾರು ಉಪಯೋಗಗಳಿದಾವೆ. ನಾನು ಯಾಕೆ ಈ ವಿಲ್ಟು ಅಥವಾ ಫ್ಲವರ್ ಡ್ರಾಪ್ ಅಥವಾ ಈ ನೀರಿನ ಬಸುವಿಕೆ ಇದ್ರ ಬಗ್ಗೆ ನಾನು ಒತ್ತಿ ಹೇಳ್ತೀನಿ ಅಂದ್ರೆ, ಯಾವುದೇ ಒಂದು ಉತ್ಪನ್ನ ಆಗಿರ್ಲಿ, ಸಾಮಾನ್ಯವಾದ ಸ್ಥಿತಿಗಳಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತು, ಅದೇ ರೀತಿ ಈ ರೋಗ ಬಾಧಿತ ಆದಾಗ ಅಥವಾ ಕೀಟ ಬಾಧಿತ ಆದಾಗ ಏನು ಒತ್ತಡ ಉಂಟಾಗಿರುತ್ತೆ ಸಸಿಗಳಿಗೆ, ಆಗ ಕೂಡ ಅದೇ ರೀತಿ ಕಾರ್ಯಾಚರಣೆ ನಡೆಸಬೇಕಾಗತ್ತೆ. ಆಗಷ್ಟೇ ಆ ಒಂದು ಉತ್ಪನ್ನ ಗುಣಮಟ್ಟದಾಗಿರೋದು ಮತ್ತು ವೈಜ್ಞಾನಿಕವಾಗಿ ಮೌಲ್ಯಾಧಾರಿತವಾಗಿದೆ ಅಂತ ಅರ್ಥ. ಹೌದಾ? ಹೌದು ಸರ್. ಒಟ್ಟಾರೆ ನಮ್ಮ ರೈತ ಬಾಂಧವರಿಗೆ ಅಥವಾ ನಮ್ಮ ವೀಕ್ಷಕರಿಗೆ ವ್ಯಾಲ್ಯಾಗ್ರೋ ಉತ್ಪನ್ನಗಳನ್ನ ಏನು ಬಳಸಬೇಕಂತ ಹೇಳ್ತೀರಾ? ಅಥವಾ ಬಳಸಬಹುದು ಸರ್, ಭಾರಿ ಅನುಕೂಲ ಆಗ್ತಾ ಇದೆ. ನಾವು ಬಳಸೋದ್ರಿಂದ ನಮ್ಗೆ ಅನುಕೂಲ ಆಗಿದೆ. ಹೌದಾ? ಹೌದು ಸರ್. ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಹೌದಾ? ಹೌದು. ಧನ್ಯವಾದಗಳು.